ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಎಂಥ ಫಲ ಇದೆ, ಏನು ಎಚ್ಚರಿಕೆ, ಲಾಭ ನಷ್ಟಗಳ ಒಂದು ಸಂಪೂರ್ಣ ವಿವರಣೆಯನ್ನ ನಾವು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಈ ತಿಂಗಳು ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಹೆಚ್ಚಾಗುತ್ತೆ. ಮನೆ ಬಗ್ಗೆನೋ, ಮಕ್ಕಳ ಬಗ್ಗೆನೋ, ಕೆಲಸದ ಬಗ್ಗೆನೋ, ಮದುವೆ ಬಗ್ಗೆನೋ, ಹಣಕಾಸಿನ ಬಗ್ಗೆನೋ, ಯಾವುದೇ ವಿಭಾಗದಕ್ಕೆ ಸಂಬಂಧಪಟ್ಟಂತದ್ದು ಆಗಿರಬಹುದು. ಒಂದು ಜವಾಬ್ದಾರಿ ಅನ್ನುವಂಥದ್ದು ನಿಮ್ಮ ಮೇಲೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ನೀವು ಒಂದಿಷ್ಟು ಬಹಳಷ್ಟನ್ನ ತಿಳ್ಕೋತೀರಿ, ಅರ್ಥ ಮಾಡ್ಕೋತೀರಿ. ಜೀವನದ ಇನ್ನೂ ಬಹಳಷ್ಟು ಭಾಗಗಳು, ಬಹಳಷ್ಟು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಇನ್ನು ಈ ಆರ್ಥಿಕವಾಗಿರ್ತಕ್ಕಂಥ ಮುಕ್ಕಟ್ಟಿರುತ್ತೆ. ಏನಂತಂದ್ರೆ, ಏನಪ್ಪಾ ಮಾಡೋದು, ಇಷ್ಟೆಲ್ಲ ಜವಾಬ್ದಾರಿಗಳಿದೆ, ಹಣಕಾಸಿನ ಸಮಸ್ಯೆಗಳಿದೆ, ಬರುವಂತ ದುಡ್ಡು ಬರುತ್ತಾ ಇಲ್ಲ, ಬಂದ್ರೆ ನನಗೆ ಸರಿ ಆಗುತ್ತಾ, ಆಗಲ್ವಾ, ಹೆಂಗಪ್ಪ ನಿಭಾಯಿಸೋದು, ಈ ರೀತಿ ಆಗಿರ್ತಕ್ಕಂಥ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲೇ, ನಿಮ್ಮ ತಲೆಯಲ್ಲಿ ಓಡ್ತಾ ಇರತಕ್ಕಂಥದ್ದು. ಅದನ್ನ ನೀವು ತಾಳ್ಮೆಯಿಂದ, ಶಾಂತತೆಯಿಂದ, ಸಮಾಧಾನವಾಗಿ ನಿಭಾಯಿಸಿದ್ದೇ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಜಯ ಸಿಗುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಗಮನಕ್ಕಿರಬೇಕು. ಇನ್ನು ಕುಟುಂಬದ ಹಿರಿಯರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಡ್ಡಿ ಆತಂಕ ಮಾಡ್ಬೋದು, ಅಥವಾ ನಿಮಗೆ ತಿಳಿ ಹೇಳುವಂತ ಪ್ರಯತ್ನ ಮಾಡ್ಬೋದು. ಅದು ನಿಮಗೆ ಇರುಸು ಮುರುಸು ಆಗ್ಬೋದು. ಆದ್ರೆ ಅದಕ್ಕೆ ತಾಳ್ಮೆ ಬೇಕು. ಅದು ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ಇಂಟೆನ್ಷನ್ ಏನಿದೆ, ಯಾವ ಆಯಾಮದಲ್ಲಿ ನಾನು ಹೇಳ್ತಾ ಇದ್ದಾರೆ ಅವರು ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅನ್ನುವಂಥದ್ದು ಗಮನಕ್ಕಿರ್ಲಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಆಗತ್ತೆ, ಹೆದರುವಂತದ್ದಿಲ್ಲ, ಧೈರ್ಯವಾಗಿ ಮುನ್ನುಗ್ಗಬೇಕು. ಮತ್ತೆ ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆ ಮತ್ತೆ ಹಿಂದಿಡ್ಲಿಕ್ಕೆ ಹೋಗ್ಬೇಡಿ. ಹೋಗ್ತಾ ಇರಿ, ನಿಮ್ಮ ಕೆಲಸದ ಕಾರ್ಯದ ಕಡೆ ಫೋಕಸ್ ಮಾಡ್ತಾ ಇರಿ. ಇನ್ನು ಆಧ್ಯಾತ್ಮಿಕದ ಕಡೆ ಗಮನ ಆಗತ್ತೆ. ಕೆಲವೊಂದು ದೇವರು, ದಿಂಡ್ರು, ಪೂಜೆ ಪುನಸ್ಕಾರ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯಗಳ ಬದ್ಧವಾಗಿ ಇರೋದಕ್ಕೆ ಇಷ್ಟಪಡುವಂತ